ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಪ್ರಾಫಿಟ್. ನಿನ್ನೆ ರಾತ್ರಿ ಡೌಜನ್ ಮಾರ್ಕೆಟ್ 300 ಪಾಯಿಂಟ್ಸ್ ಡೌನ್ ಆಗಿದೆ. ಏಷ್ಯನ್ ಮಾರ್ಕೆಟ್ ವೀಕ್ ಆಗಿ ಟ್ರೇಡ್ ಆಗ್ತಾ ಇದೆ. ಅದರಲ್ಲಿ ಜಪಾನ್ ಮಾರ್ಕೆಟ್ 0.7% ಡೌನ್ ಆಗಿದೆ. ಇನ್ನು ನಿನ್ನೆ ಫಾರಿನ್ ಇನ್ಸ್ಟಿಟ್ಯೂಷನ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇಂಪ್ರೂವ್ ಮಾಡಿದ್ದಾರೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು 997 ಕ್ರೋರ್ಸ್ ನ ಬೈ ಮಾಡಿದ್ರೆ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ 4076 ಕ್ರೋರ್ಸ್ ನ ಬೈ ಮಾಡಿದ್ದಾರೆ. ಇವತ್ತು ಬೆಳಿಗ್ಗೆ ಗಿಫ್ಟ್ ನಿಫ್ಟಿ 25,600 ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನಿಫ್ಟಿ ನಿನ್ನೆ 261 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 25,585 ಅಲ್ಲಿ ಕ್ಲೋಸ್ ಆಗಿದೆ. ಸ್ಟ್ರಾಂಗ್ ಸೆಕ್ಟರ್ ಅಂದ್ರೆ ಬ್ಯಾಂಕು, ಆಟೋ ಮತ್ತು FMCG ಸೆಕ್ಟರ್. ವೀಕ್ ಆಗಿದೆ ಅಂದ್ರೆ ಸೋಲಾರ್ ಸೆಕ್ಟರ್ ಅಂದ್ರೆ. ಇನ್ನು ಇವತ್ತು ನಿಫ್ಟಿ ಫ್ಲಾಟ್ ಆಗಿ ಓಪನ್ ಆಗುತ್ತೆ. 25,600 ಎಬೋ ಇದ್ರೆ ಬೈಂಗ್ ಝೋನ್ ಇರುತ್ತೆ. 25,690 ಇಸ್ ದ ರೆಸಿಸ್ಟೆನ್ಸ್ ಆಗಿದೆ. ಸಪೋರ್ಟ್ ಬಂದ್ಬಿಟ್ಟು 25,330 ಆಗಿರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನಿನ್ನೆ 622 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 57,422 ಅಲ್ಲಿ ಕ್ಲೋಸ್ ಆಗಿದೆ. ರೆಸಿಸ್ಟೆನ್ಸ್ ಬಂದ್ಬಿಟ್ಟು 57,650 ಆಗಿರುತ್ತೆ. ಸಪೋರ್ಟ್ ಬಂದ್ಬಿಟ್ಟು 56,800 ಆಗಿದೆ. ಇನ್ನು ನಿನ್ನೆ ಸೆನ್ಸೆಕ್ಸ್ ಬಂದ್ಬಿಟ್ಟು 862 ಪಾಯಿಂಟ್ಸ್ ಗೇನ್ ಆಗಿಬಿಟ್ಟು 83,467 ಅಲ್ಲಿ ಕ್ಲೋಸ್ ಆಗಿದೆ. ಎಲ್ಲ ಕಂಪನಿಗಳು ರಿಸಲ್ಟ್ ಗುಡ್ ನಂಬರ್ಸ್ ಪೋಸ್ಟ್ ಮಾಡ್ತಾ ಇದಾವೆ. ಇನ್ನು ಇವತ್ತು ರಿಸಲ್ಟ್ಸ್ ಬಂದ್ಬಿಟ್ಟು AU ಬ್ಯಾಂಕ್, ಅತುಲ್, ಟಾಟಾ ಸ್ಟೀಲ್, ಡಿಕ್ಸನ್, ಅವೆಲ್ಸ್, ಪಾಲಿಕ್ಯಾಬ್, LTTS, ರಿಲಯನ್ಸ್, SW ಸೋಲಾರ್, SW ಎನರ್ಜಿ ಮತ್ತು JSW ಎನರ್ಜಿ ಮತ್ತು JSW ಸ್ಟೀಲ್, ಇವೆಲ್ಲ ಮೇಜರ್ ರಿಸಲ್ಟ್ಸ್ ಆಗಿರುತ್ತೆ. ಇವತ್ತು ತುಂಬಾ ಕಂಪನಿಗಳು ರಿಸಲ್ಟ್ಸ್ ಔಟ್ ಆಗ್ತಾ ಇದೆ. ಇನ್ನು ಗೋಲ್ಡ್ ಅಂಡ್ ಸಿಲ್ವರ್ ಎವ್ರಿ ಡೇ ಹೈಯರ್ ಆಗಿ ಹೊಡ್ಕೊಂಡು ಹೋಗ್ತಾನೆ ಇದೆ. ಇನ್ನು ಬಜಾಜ್ ಫಿನ್ಸರ್ವ್ 2,102 ಎಬೋ ಇದ್ರೆ ಬೈಯಿಂಗ್ ಝೋನ್ ಇರುತ್ತೆ. 2,130 ಇಸ್ ದ ಟಾರ್ಗೆಟ್ ಆಗಿರುತ್ತೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 2,080 ಆಗಿರುತ್ತೆ. ಈ ಎನಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ನೀವು ಫೈನಾನ್ಷಿಯಲ್ ಅಡ್ವೈಸರ್ ನ ಕಾಂಟ್ಯಾಕ್ಟ್ ಮಾಡಿ ಬೈ ಅಂಡ್ ಸೆಲ್ ಮಾಡಿ. ಈ ವಿಡಿಯೋ ಓನ್ಲಿ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇನ್ನು ಮುಹೂರ್ತಮ್ ಟ್ರೇಡಿಂಗ್, ದೀಪಾವಳಿ ಮುಹೂರ್ತಮ್ ಟ್ರೇಡಿಂಗ್ 21-22 ಹಾಲಿಡೇ ಇರುತ್ತೆ. 21 ಬಂದ್ಬಿಟ್ಟು ಅಂದ್ರೆ ಮಂಗಳವಾರ, ಟ್ಯೂಸ್ಡೇ ಬಂದ್ಬಿಟ್ಟು 1 o'clock ಇಂದ 2:15 ವರೆಗೂ ಮುಹೂರ್ತಮ್ ಟ್ರೇಡಿಂಗ್ ಇರುತ್ತೆ. ಈ ಸರಿ ಟೈಮಿಂಗ್ಸ್ ಚೇಂಜ್ ಆಗಿದೆ. ಸೊ ಅದರಿಂದ ಸೋಮವಾರ ಮಂಡೇ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಆಗಿರುತ್ತೆ. ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.